ಫ್ರೆಂಡ್ಸ್, ಓಕೆ, ಇವತ್ತು ನಾನು ಮಾಡಿದ್ದೀನಿ ಇದು ಇಟಾಲಿಯನ್ ಪೆಪ್ಪರ್ ಚಿಕನ್. ಓಕೆ, ಇದಕ್ಕೆ ನಾನು ಪ್ಲೇನ್ ಚಿಕನ್ನ ಬಾಯ್ಲ್ ಮಾಡಿದೆ, ವಿದೌಟ್ ಹಳದಿ, ವಿದೌಟ್ ಏನು ಹಾಕ್ತಾನೆ ಬಾಯ್ಲ್ ಮಾಡಿ ಪ್ಲೇನ್ ಚಿಕನ್, ನಾಟ್ ಇವನ್ ಸಾಲ್ಟ್ ಬಾಯ್ಲ್ ಮಾಡಿ ಒಂದು ಕಡೆ ಇಟ್ಕೊಂಡೆ. ಅದರಲ್ಲಿ ಸ್ವಲ್ಪ ನೀರು ಇರಬೇಕು. ಅದ್ರ ಮೇಲೆ ಒಂದು ಆನಿಯನ್, ನೀರುಳ್ಳಿ, ಒಂದು ದೊಡ್ಡದೊಂದು ನೀರುಳ್ಳಿ ಸಣ್ಣಕ್ಕೆ ಕೊಚ್ಚಿಬಿಟ್ಟು, ಅದರಲ್ಲಿ ಕಷ್ಟ ಏನಿಲ್ಲ, ಖಾಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾವೇನು ನಾರ್ಮಲ್ ಹಿಂಗೆ ಪೆಪ್ಪರ್ಗೆ ನಾವು ಕಟ್ ಮಾಡಿ ಹಾಕ್ತೀವಲ್ವಾ, ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಪೇಸ್ಟ್ ಹಾಕಿ ಎಲ್ಲ ಇದು ಚಿಕನ್ ಇದು ಸ್ವಲ್ಪ ಇದರಲ್ಲಿ ಆಯಿಲ್ ಮಾತ್ರ, ನೀವು ಟ್ರಫಲ್ ಆಯಿಲ್ ಯೂಸ್ ಮಾಡಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು ಇಟಾಲಿಯನ್ ಫುಡ್. ಇದು ಟ್ರಫಲ್ ಆಯಿಲ್ ಇಲ್ಲ, ಆಲಿವ್ ಆಯಿಲ್ ನಡೀತದೆ, ಬಟ್ ನಡೀತದೆ, ಯಾಕಂದರೆ ಜಾಸ್ತಿ ಫ್ರೈ ಮಾಡೋಂಗಿಲ್ಲ. ಅದನ್ನು ಆ ನೀರಲ್ಲಿ ಚಿಕನ್ ನೀರು ಇರುತ್ತಲ್ವ, ಅದರಲ್ಲಿ ಕುಕ್ ಆಗಬೇಕು, ಅಂದರೆ ಬೇಯಬೇಕು ಅದರಲ್ಲೇ, ನೀರಲ್ಲೇ ಚಿಕನಿಗೆ ನೀರು ಇರುತ್ತಲ್ಲ ಅದರಲ್ಲಿ ಬೇಯಬೇಕು. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಇದಕ್ಕೆ ಸ್ವಲ್ಪ ಹೊರಗೇನೋ ಹಾಕಿದ್ದೀನಿ ಮಸ್ಟರ್ಡ್ ಸಾಸ್, ಸ್ವಲ್ಪ ಮಸ್ಟರ್ಡ್ ಸಾಸ್, ಯಾಕಂದರೆ ತುಂಬಾ ಮಸ್ಟರ್ಡ್ ಸಾಸ್ ಇಲ್ಲ ಅಂತ ಹೇಳಿದರೆ, ಮಸ್ಟರ್ಡ್ ಸಾಸ್ ಅಂದರೆ ನೀವು ಸಾಸಿವೆ ಸ್ವಲ್ಪ ಪುಡಿ ಮಾಡಿ, ಸಾಸಿವೆದು ಪುಡಿ ಮಸ್ಟರ್ಡ್ ಸಾಸ್ ಅಂತ ಹೇಳ್ತಾರೆ ಅದಕ್ಕೆ, ಸೈಪೋಟ್. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೀನಿ. ಆಮೇಲೆ ಹೊರಗೇನೋ ಇಟಾಲಿಯಲ್ಲೇ ಇರೋದು ಅದು ಎಲೆ, ಒಂದು ಲೈಕ್ ಪಿಜ್ಜಾ, ಓಕೆ, ಪಿಜ್ಜಾಗೆ ಹಾಕುವಂಥದ್ದು ಅಷ್ಟೇ. ಸೋಯಾ ಸಾಸ್, ಸಾಲ್ಟ್ ಆ್ಯಂಡ್ ವಿನಿಗರ್, ಇದಕ್ಕೆ ವಿನಿಗರ್ ಹಾಕಿದ್ದೀನಿ. ಹಾಕಿಬಿಟ್ಟು ಚೆಂದ ಮಾಡಿ ಕುದಿಸಿದ್ದೀನಿ ಅಷ್ಟೇ. ಇದು ನೀರುಳ್ಳಿ ಉಂಟಲ್ವ, ಸ್ವಲ್ಪ ಬಾಯ್ಲ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಆಯಿಲಲ್ಲಿ, ಟ್ರಫಲ್ ಆಯಿಲಲ್ಲಿ, ಅದ್ರ ಮೇಲೆ ಆ ಚಿಕನಿಗೆ ನೀರಿರುತ್ತೆ, ಬೇಯಿಸಿಟ್ಕೊಂಡು ಚಿಕನ್ ಇರುತ್ತಲ್ವ, ಆ ನೀರಲ್ಲಿ ಚೆನ್ನಾಗಿ ಚಿಕನ್ ಮತ್ತು ಇದು ಬೇಯಿಸಬೇಕು. ದೆನ್ ಅದು ಯಾಕೋ ನನಗೆ ಒಂಥರ ಬೋರ್ ಕಾಣ್ತು, ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಇಟ್ ಲುಕ್ಸ್ ನೈಸ್. ಯಾಕೋ ತುಂಬ ಬೋರು ಅಂತ ಅನ್ನಿಸ್ತು, ಅದಕ್ಕೆ ಕಸೂರಿ ಮೇಥಿ ಹಾಕಿದ್ದೀನಿ. ಓಕೆ, ಕಸೂರಿ ಮೇಥಿ ಹಾಕಿಲ್ಲ ಅಂದರೆ ಫುಲ್ ಇಟಾಲಿಯನ್ ಪೆಪ್ಪರ್ ಇದು. ಓಕೆ, ಥ್ಯಾಂಕ್ ಯು. ನನ್ನದು ಯೂಟ್ಯೂಬಲ್ಲಿ ನನ್ನ ವಿಡಿಯೋವನ್ನು ನೋಡಿ ಟ್ರೈ ಮಾಡಿ, ಆಮೇಲೆ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಲೈಕನ್ನು ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.